ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ಯಾವುದೇ ಲಾಗ್ ಆಗೋ ರೆಸಿಪಿನ ಶೇರ್ ಮಾಡ್ತಾಯಿಲ್ಲ, ಬದಲಾಗಿ ಒಂದು ಫ್ರೂಟ್ ಸಲಾಡ್ದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ತಿನ್ನೋದಕ್ಕೆ. ಮನೆಯಲ್ಲಿ ಹಣ್ಣಿರ್ತವೆ, ಮಕ್ಳುಗಳು ತಿನ್ನೋದಿಲ್ಲ, ವೇಸ್ಟ್ ಮಾಡ್ತಿರ್ತಾರೆ ಹಣ್ಣನ್ನು ಅಂತ ಅಂದಾಗ ಈ ರೀತಿ ಒಂದು ಫ್ರೂಟ್ ಸಲಾಡ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಏಕೆಂದರೆ ಇದೊಂದು ಐಸ್ ಕ್ರೀಮ್ ಟೇಸ್ಟ್ ಕೊಡುತ್ತೆ ಈ ರೆಸಿಪಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಒಂದು ದಾಳಿಂಬೆ ಹಣ್ಣು ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಆಪಲ್ಲು, ಅದ್ರ ಜೊತೆಗೆ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನು ಕಸ್ಟರ್ಡ್ ಪೌಡ್ರು. ಕಾಯ್ದಿರುವಂಥ ಹಾಲನ್ನು ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಕಸ್ಟರ್ಡ್ ಪೌಡ್ರು ಗಂಟಾಗುವ ಚಾನ್ಸಸ್ ಇರುತ್ತೆ, ಆದ್ದರಿಂದ ಬೇಗ ಅದನ್ನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಹಾಲು ಬಿಸಿ ಇದ್ದಾಗಲೇ ಹಾಕ್ಕೋಬೇಕು. ಕೋಲ್ಡ್ ಆಗಿರುವಂಥ ಹಾಲನ್ನು ಹಾಕ್ಕೊಂಡ್ರೆ ಗಂಟಾಗ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿ, 1 ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಹಾಲನ್ನು ಆಗಲೇ ಕಾಯಿಸಿಟ್ಕೊಂಡಿದ್ದೀನಿ ನಾನು. 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆಗಿದೆ. ಅದ್ರ ಜೊತೆಗೆ ಒಂದು 3 ಬಾಳೆಹಣ್ಣು, ಆಪಲ್ಲು ಮತ್ತು ದಾಳಿಂಬೆ, ಸ್ವಲ್ಪ ದ್ರಾಕ್ಷಿ ಕೂಡ ಇಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು, ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ. ಈಗ ಹಾಲನ್ನು, ಕಾಯ್ದಿರುವಂಥ ಹಾಲನ್ನು ಮತ್ತೆ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಬೇಕು, ಹಾಲು ಚೆನ್ನಾಗಿ ಕಾಯಬೇಕು. ಮೊದಲೇ ಹಾಲನ್ನು ಕಾಯಿಸಿಟ್ಕೋಬೇಕು. ಹಾಲು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಕಸ್ಟರ್ಡು. ನೋಡಿ, ಇದಕ್ಕೆ ಇವಾಗ ಸಕ್ಕರೆ ಹಾಕ್ಕೋತಿದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಒಂದು 5 ನಿಮಿಷ ಸಕ್ಕರೆ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡೋಣ. ಹಾಲು ಕಾಯ್ದು ತುಂಬ ಗಟ್ಟಿಯಾದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಹಾಲಿನ ಜೊತೆ ಕಸ್ಟರ್ಡು. ಸೊ ಈ ಕಸ್ಟರ್ಡ್ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಕಸ್ಟರ್ಡ್ ಹಾಕಿದ ತಕ್ಷಣ ಈ ರೀತಿ ಆಗುತ್ತೆ. ಇದು ಇಷ್ಟಿದ್ರೆ ಸಾಕು ಇದು ಸಲಾಡ್ ಮಾಡೋದಕ್ಕೆ. ಈಗ ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಕಸ್ಟರ್ಡ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಸ್ಟರ್ಡ್ ಪೌಡ್ರೆಲ್ಲನೂ. ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈಗ ಆರಿರುವಂಥ ಕಸ್ಟರ್ಡ್ಗೆ ದ್ರಾಕ್ಷಿ, ದಾಳಿಂಬೆ ಮತ್ತು ಆಪಲ್ಲು, ಅದೇ ರೀತಿ ಬಾಳೆಹಣ್ಣು, ಪಪ್ಪಾಯ, ಯಾವ ಹಣ್ಣು ಇಷ್ಟ ಆಗುತ್ತೋ ಎಲ್ಲ ಹಣ್ಣು ಹಾಕೋಬಹುದು. ನಾನು ಮನೇಲಿ ಯಾವ ಹಣ್ಣಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡಿ ಕೊಡ್ಬೋದು. ಆಮೇಲೆ ಈ ರೀತಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಡಬೇಕು. ಇದನ್ನು ಒಂದು 1/2 ಅವರ್ 1 ಅವರ್ ಆದಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ಐಸ್ ಕ್ರೀಮ್ ಥರನೇ ಇರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.